ನಿಸರ್ಗರ ಆತ್ಮೀಯರು ಒಟ್ಟಿಗೆ ಸೇರಿ ಅವರ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಈ ಶ್ರದ್ಧಾಂಜಲಿ ಸಭೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಕಲ್ಕೂರರು ಕರೆದಿದ್ದಾರೆ. ದಾಮೋದರ ನಿಸರ್ಗರ ಮಗಳು, ಮಗ, ಅಳಿಯ ನಮ್ಮ ಜೊತೆ ಇದ್ದಾರೆ. ವಿನ್ಯಾಸ್ ನಿಸರ್ಗ, ವಿನಯ್ ಜತ್ತಕ್ ಮತ್ತು ತ್ರಿದೇವ್ ನಿಸರ್ಗ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಅವರ ಒಡನಾಡಿಗಳು. ಕಳೆದ ಒಂದು 5 ದಶಕಗಳ ಕಾಲ ನಮ್ಮ ತುಳುನಾಡಿನಲ್ಲಿ ತುಳು ಕನ್ನಡದ ಸೇವೆಯನ್ನು ಮಾಡ್ತಾ ಒಬ್ಬ ಶ್ರೇಷ್ಠ ಸಂಘಟಕರಾಗಿ ಬೋಳೂರು ದೋಗ್ರ ಪೂಜಾರಿಯವರ ಆ ಯಕ್ಷಗಾನದ ಅವರ ಹವ್ಯಾಸವನ್ನು ಮುಂದುವರಿಸಿಕೊಂಡು ಹೋದಂತಹ ಒಬ್ಬ ಧೀಮಂತ ತುಳುನಾಡಿನ ಒಬ್ಬ ಶ್ರೇಷ್ಠ ಸಂಘಟಕ ಶ್ರೀ ಬಿ ದಾಮೋದರ ನಿಸರ್ಗ. ನಮ್ಮ ರಾಜ್ಯ ಕಂಡಂತಹ ಶ್ರೇಷ್ಠ ಕಾದಂಬರಿಕಾರ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕರಾದಂತಹ ವಿಶುಕುಮಾರ್ದ ಆ ಸಹೋದರ. ನಮ್ಮ ತುಳುನಾಡಿನ ನಿಸರ್ಗದ ಚೆಲುವನ್ನು ಕೊಟ್ಟಂತಹ ಆ ಭಾಷೆ, ಬದುಕು ಮತ್ತು ಆ ತುಳು ನಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ಅದು ಗೋಕರ್ಣನಾಥ ಬ್ಯಾಂಕ್ ಇರಬಹುದು, ಆ ತುಳುಕೂಟ ಇರಬಹುದು, ಅಖಿಲ ಭಾರತ ತುಳು ಒಕ್ಕೂಟ ಇರಬಹುದು, ಸೂರ್ಯನಾರಾಯಣ ದೇವಸ್ಥಾನ ಇರಬಹುದು, ಅಥವಾ ಅವರ ಸಮುದಾಯದ ಸಂಘಟನೆಗಳಿರ್ಬೋದು, ಎಲ್ಲದರಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡು ತನ್ನ ಆ ಕುಟುಂಬದ ಜೊತೆಗೆ ತನ್ನ ಅಪ್ಪ ದೋಗ್ರ ಪೂಜಾರಿಯವರು ಹಾಕಿಕೊಟ್ಟಂತಹ ಆ ಕಲಾ ಜಗತ್ತನ್ನು ಮೆರೆಸಿದ ಶ್ರೀ ಬಿ ದಾಮೋದರ ನಿಸರ್ಗರ ಬಗ್ಗೆ ನಾವಿವತ್ತು ಅವರ ದಿವ್ಯಾತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಬೇಕಾಗಿ ಇಲ್ಲಿ ಸೇರಿದ್ದೇವೆ. ನಾಡ್ದು 13ನೇ ತಾರೀಕಿಗೆ ಅವರ ಉತ್ತರ ಕ್ರಿಯೆ ಕಾರ್ಯಕ್ರಮ ಕುದ್ರೋಳಿಯಲ್ಲಿ ನಡೆಯಲಿಕ್ಕಿದೆ. ಅವರ ಕುಟುಂಬಿಕರು ನಮ್ಮನ್ನು ಆಮಂತ್ರಿಸ್ತಾರೆ. ಹಿರಿಯರಾದಂತಹ ಜೋಶಿಯವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಅವರ ಕುಟುಂಬದ ಹಿರಿಯರನ್ನು ಮತ್ತು ಎಲ್ಲರನ್ನು ನಾನು ದೀಪವನ್ನು ಬೆಳಗಿಸಿ ಇವತ್ತಿನ ಹಿರಿಯರಾದಂತಹ ಡಾಕ್ಟ್ರು ದೀಪವನ್ನು ಬೆಳಗಿಸಿ ಅವರ ಮಗ, ಮಗಳು ಮತ್ತು ಅಳಿಯ ಅವರ ಸಮ್ಮುಖದಲ್ಲಿ ದೀಪ ಬೆಳಗಿಸಿದ್ದಾರೆ. ದಾಮೋದರ ನಿಸರ್ಗರು ನಮ್ಮನ್ನು ಅಗಲಿದ್ದಾರೆ ಎನ್ನುವಂಥದ್ದನ್ನು ನಂಬುವುದಕ್ಕೆ ನಮಗೆ ಆಗ್ತಾ ಇಲ್ಲ. ಪ್ರದೀಪ್ ಕುಮಾರ್ ಕಲ್ಕೂರರು అగతిపోయిన దామన్నే అన్న సభిని పంపునకూడదు అన్న ಮಗೆ ಮಗಳು ಮರ್ಮಯ್ಯ ಅక్కడ ಉಪಸ್ಥಿತರಿರಲಿಲ್ಲ. ಶ್ರದ್ಧಾಂಜಲಿ ಕೂಟಾಡಿ ಅನ್ನ ಆತ್ಮೀಯ ವಲಯದ ಕುರುಬರ್ಪಿನ ಪಾತೆರದು ಅನ್ನ ಜೋಕ್ಲೆಗೆ ಮರ್ಮಯ್ಯಾಗಿ ಎಂಗೆಲ್ಲ ತಮ್ಮಲೆ ಎಂಚ ಅಮ್ಮೇರಿ ಎಂಚ ಬಂಪಿನಂಚಿನ ಒಂದು ವಿಚಾರನ ತಿರಿಯೊನ್ನ ವೇದಿಕೆಲ್ಲ ಹೌದು ಅಂಚನೆ ನಂಕಲ ನಂಗೆ ಒಂದೊಂದು ವಿಭಾಗದ ಅನ್ನ ಹೊಲಬಹುದು ಬೇತೆ ಬೇತೆ ವಿಭಾಗದ ಕುಮ್ಮಲುಪ್ಪುನಾಗ ದಾಮಣ್ಣನ ಒಂದು ಪೂರ್ತಿ ಪರಿಚಯ ಹೆಚ್ಚಾದ ಈ ಶ್ರದ್ಧಾಂಜಲಿ ಸಭೆಗೆ ಕೇಂದ್ರಿನ ವಿಷಯ ಅಂತೂ ನಾವು ಬೇರೆ ನೆಟ್ಟಪುರ ಇತ್ತೀರ ಈತಿತ್ತೀರ ಬಂಪಿನ ವಿಷಯಲು ನಂಗೆ ಹೆಚ್ಚಿನ ಸಂದರ್ಭಗಳು ಅಗತ್ಯ ಪೋಯಿ ಬಕಲುತ್ತಾವ ಅಂಚನೆ ದಾಮಣ್ಣನ ವಿಷಯ ಬಂದಾಗ ತುಳುಟೆದಯ ಪಾತ್ರ ಬಂದ ತುಳುಕೂಟದ ಅಧ್ಯಕ್ಷರ ತುಳುಕೂಟ ಕುಡ್ಲ ಐಟ್ ನಿರಂತರವಾದ ಕೆಲವು ದಶಕದ ಅಧ್ಯಕ್ಷರಾದ
ಐತ ಸ್ವರ್ಣ ಮಹೋತ್ಸವದ ಸಭಿ ಸಂಭ್ರಮಲ್ಲ ಬಾರಿ ಉಮೇದಿಡು ಅನಾರೋಗ್ಯ ಇತ್ತಿರಲ್ಲ ರವಿ ಅಲಿಪುರ ಪ್ರಧಾನ ಕಾರ್ಯದರ್ಶಿ ಆದಿತ್ತದು ಐತ ಚಟುವಟಿಕೆಯಲ್ಲಿ ಪ್ರತಿ ತಿಂಗಳು ನಡಪವನ್ನು ಬೈದಿನ ಅಖಿಲ ಭಾರತ ತುಳು ಒಕ್ಕೂಟದ ನಿರೆಂಡು ಐತ 25ನೇ ವರ್ಷದ ಒಂಜಿ ನೆಂಪುಗೂ ಅಡ್ಡ್ಯಾರಡು ವಿಶ್ವ ತುಳುವೆರೆ ಬರ್ಬಾನ ನಡತದೆ. ಆ ಸಂದರ್ಭಡ್ ವಿಶ್ವ ತುಳುವೆರೆ ಬರ್ಬೆ ಎತ್ತಿನ 3 ದಿನ ಇಂಚೆ ನೆಂಕುಲು ಮೀಟಿಂಗ್ ಇಟ್ಟು ಪಾತ್ರನಾಗ ಪಂಡೇರು ನಮ್ಮ ಒಟ್ಟಿಗೆ ಏನಂತ ದಿನ ಜಾಸ್ತಿ ಮಾಡ್ಬೋಗ. ಒಂಜಿ ವಾರದ ನಾಟಕ ಬರ್ಬ ಮಾಡ್ಬೋಗ, ಒಂಜಿ ವಾರ ಯಕ್ಷಗಾನ ಬರ್ಬ ಮಾಡ್ಬೋಗ ತುಳು. ಒಂಜಿ ವಾರದ ಯಕ್ಷಗಾನದ ಜವಾಬ್ದಾರಿ ಎನ್ನ ಪಂಡಿತಾರ 2014 ಇಸ್ವಿಡು. ಒಂಜಿ ವಾರ ನಿರಂತರವಾದ ಕಂಕನಾಡಿಗರೋಡಿಡು ತುಳು ತಾಳಮದ್ದಲೆ ಬೋಳೂರು ದೋಗ್ರ ಪೂಜಾರ್ಲನ ನೆಂಪುದ ತುಳು ತಾಳಮದ್ದಳೆ ಸಪ್ತಾಹ ಆರ್ವಹಿಸೊಂಡೆ. ಅರ್ನ ಒಂಜಿ ವಿಶೇಷವಾದ ಬಂಡ ಒಂಜಿ ಸಭೆಗೆ ಬರ್ತಂಡ ಆರೊಂಜಿ ಭಾಷಣ ಮಲ್ಪರ ಲಕ್ಕಂಡ ಆರು ಪನ್ನೊಂದಿತ್ತಿನ ವಿಷಯಲು ಸಾಧಾರಣ ಏರ್ಲ ಪಾತ್ರ ಒಂದಿತ್ತಿನ ಹಾಕಲು ದಾಮಣ್ಣೆ ಪಾತ್ರನಾಗ ಅವರ ಕೆಬಿಕೊಂಡೆ ಮಲ್ತು ಕೇರ್ಮೇಲೆ ಮಸ್ತ್ ಪಾತ್ರ ಒಂದಿತ್ತಿದ್ದಾರೆ ಯಾರು ಪಾತ್ರನ ಒಂತೆ ಅಂಡ್ ಆ ಪಾತ್ರದ ಸ್ಟ್ಯಾಟಿಸ್ಟಿಕ್ಸ್ ಬರೆಯುತ್ತೇನೆ. ಇಸವಿ ನಿಖರವಾದ ಇಂಚಿನ ಇಸವಿ, ಇಂಚಿನ ದಿನ, ಇಂಚಿನ ವ್ಯಕ್ತಿಗಳು, ಇಂಚಿನ ಘಟನೆ ಪಂಡಿತವೇನು ನೆನಪು ಮಾಡ್ತೋದಿತ್ತಿನ ಅಂಚಿನ ಅರ್ನ ಆ ಜೀವನ ಶೈಲಿ ನೆನಪಾಪಡು. ಅರೆ ನಾ ಕೇರಿಗೆ ಕುಂತು ಮುರಣಿ ವಿಶ್ವ ಅಖಿಲ ಭಾರತ ತುಳು ಒಕ್ಕೂಟದ ಆ ರೀತಿ ಉಪಾಧ್ಯಕ್ಷರ ಪುರಭವನಡಾಗಿ ನಂಚಿನ ತುಳು ಜಾನಪದ ಸಂಭ್ರಮ ಆ ಕಾರ್ಯಕ್ರಮ ಉದ್ಘಾಟನೆ ಅನ್ನಲಿದ್ದೇರ. ಉದ್ಘಾಟನೆ ನನಗೆ ವೇದಿಕೆ ಬರ್ತಿದ್ದಾರೆ ಎದುರ್ದ ಸಾಲ್ದೆ ಕುಲ್ಲಿಯರು ವೇದಿಕೆ ಇಲ್ಲ ಐದು ಬೊಕ್ಕ ಕಾರ್ಯಕ್ರಮ ನನಗೆ ಎದುರು ಕುಲ್ದಿದ್ದೇವೆ. ತುಳುಕೂಟದ ಕಾರ್ಯಕ್ರಮ ತುಳುಕೂಟ ಕುಡ್ಲದ ಒಂಜಿ ಟೀಮ್ ಬೋರ್ಡ್ ಅಂದರೆ 2ನೇ ಸಲ ಏನು ಫೋನ್ ಮಾಡ್ತೀನಿ ದಮ್ಮಣ್ಣ ನನ್ನ ಟೀಮ್ ರೆಡಿ ಉಂಟಲ್ಲ ಏನು ಬಂತೆ ಅಲೆವರಾಯರಿಗೆ ಬಂತೆ ಬೊಕ್ಕ ಭಾರಿ ಕುಟುಂಬದ ಕಾರ್ಯಕ್ರಮ ತುಳುಕೂಟ ಕುಡ್ಡದ ಹುರಿಯರ ಅವೆಲ್ಲ ಭಾರಿ ಸಂತೃಪ್ತಿ ತೂತೀರ. ಬಹುಮಾನದ ವಿಷಯ ಬೇತೆ ಅಂಡ ಆ ಕಾರ್ಯಕ್ರಮದ ಬೊಡಿದಿಲ್ಲ ಇರ್ತೇವೆ ವೇದಿಕೆಡೆ ಒಂಜಿ ಪಾತ್ರ ಮಲ್ತಿದ್ದೇವೆ ಆಗಲಿ ಒಂಜಿ ಸಂತೃಪ್ತ ಭಾವಡ್ ಅರ್ನ ಗುರ್ಕಾರ್ನದ ತುಳುಕೂಟ ಕುಡ್ಲದ ಒಂಜಿ ಪ್ರಸ್ತುತಿನಾರು ಎದುರುಕುಳೊಂದಾರು ತೂತೇರು. ಐದು ಬೊಕ್ಕ ಅಕ್ಲೆಗೆ ಇನಾಮ್ ಕೊರ್ಪ ಅಕ್ಲೆಗೆ ಗೌರವ ಮಲ್ಪನ ಪೊರ್ತುಡು ಆರ್ಲ ವೇದಿಕೆಗೆ ಬರ್ತದ ಆ ಟೀಮ್ ತೊಟ್ಟಿಗಿದ್ದೇರ. ಒಂದು ಅರ್ನ ಕೇರಿದ ಸಂದರ್ಭಡ್ ನಮ್ಮ ಪೂರ ತುಳುವೇರು ಆನೆ ಮಾತೆಲ್ಲ ರೈತಿಕ್ಕಿದ್ದೇವೆ. ಆ ಕಾರ್ಯಕ್ರಮ ಆರು ಎಷ್ಟೋ ವರ್ಷದಿಂಚಿತ್ತಿನಂಚಿನ ಸಂಘಟನೆದ ತುಳು ಸಂಘಟನೆದ ಬೇತೆ ಬೇತೆ ಕಡೆ ಹಿಡಿದು ಬೈದಿನಕ್ಕೂ ಪೂರ ಬರ್ತದೆ ದಾಮಣ್ಣಡ ಪಾತ್ರ ಇದ್ದೇವೆ. ಆಕೆಲ್ಲ ಒಟ್ಟಿಗೆ ಆರು ಪೊರ್ಲೂರು ದಿನ ಕರೆದಿದ್ದೇವೆ. ಪ್ರೆಸ್ ಮೀಟ್ಗಾರು ಬರ್ತಿದ್ದೇವೆ. ಪ್ರೆಸ್ ಮೀಟ್ ಆಗಿನಾಗೆಲ್ಲ ಕಾವೂರು ಅಖಿಲ ಭಾರತ ತುಳು ಒಕ್ಕೂಟದ ಕಚೇರಿ ಅವು ಫಸ್ಟ್ ಉಡುಪು ಯಾನು ಫೋನಾಗಾರ ತಿರ್ತದ ನೆಟ್ಗಳು ಅಂತೇವೆ ಅಂಗಡಿ ಇಟ್ಟು ತಿರ್ತದ ಅಂಗಡಿ ಪಪ್ಸ್ ತಿನ್ನೋದಿಲ್ಲ ಬಲ್ಲ ಈಗಲೂ ತಿನ್ನಲೆ ವೆಂಡೆ ರೆಂಡ ಅಜಿದವಣ್ಣ ದುಂಪು ವೆಂಡೆ ಮಿತ್ತು ಪೋಯ ಪ್ರೆಸ್ ಮೀಟ್ ಆಯ್ ಬೊಕ್ಕ ರಾಮಣ್ಣ ವನಸ್ ಮಲ್ಪು ಗಮಂಡ ಈ ಜಾನ ಕಡೆ ಪಪ್ಸ್ ತಿಂದೆ ಹೆಂಗೆ ಹೆಚ್ಚು ತಿನ್ಯಾರ ಯಾಪುಜಿ ಪಪ್ಸ್ ತಿಂದೆ ಇಂಕ ಯಾವ ಆ ಕಾರ್ಯಕ್ರಮಕ್ಕೆ ನಿಜವಾದ ಬರೋಡೊಂದೇ ಇತ್ತೀಜಿ ಅಂಡ ಆ ಕಾರ್ಬೇನೆ ಇತ್ತಿಂದಲ್ಲ ಒಂಜಿ ಸಹಾಯಕನಲ್ಲಿ ಎತ್ತೊಂದು ಒಂಜಿ ಬದ್ಧತೆ ಕಾರ್ಯಕ್ರಮದ ಪಾಲ್ಪಡಿ ಪಂಪಿನಂಚಿನ ಬದ್ಧತೆ ದಾರ ಬೈದಿನ ಈ ನಮ್ಮ ರಾಮಾಯಣದ ಕಾಲಡಿ ರಾಮ ಭರತನ ಕೆಲವೊಂದು ಸಂಬಂಧ ನೆನಪು ಅವಿನ ತೂಡು ದಾಮಣ್ಣೆ ಬೊಕ್ಕ ಅರೆಗೆ ಅರ್ನ ಅಣ್ಣೆ ವಿಶ್ವಕುಮಾರ್ ಎತ್ತಿನಂಚಿನ ಒಂಜಿ ಗೌರವ ಅವೇ ಗೌರವ ಮಧುಕುಮಾರ್ ಬೊಕ್ಕ ವಿಶ್ವಕುಮಾರ್ ಅರೆಗ್ಲೆ ಎತ್ತಿನಂಚಿನ ಅಕ್ಲು ಅಣ್ಣೆ ಎಂತ ಬಂಡಕ್ಲೆ ದೇವಿಯರು ವಿಶ್ವಕುಮಾರ್ನೊಟ್ಟಿಗೆ ಆ ಪಿಕ್ಚರ್ ಇದ್ದಿನಂಚಿನ ಕೋಟಿ ಚೆನ್ನಯ್ಯ ಸಿನಿಮಾದ ಚಿತ್ರೀಕರಣದ ಸಂದರ್ಭ ಅಪಗ ಆರು ಒಟ್ಟಿಗೆ ಎತ್ತಿನ ಒಡನಾಟ ಮುಂದಿನ ಪೂರ ಆರು ನೆನಪಂತಂದಿದ್ದೇವೆ. ಬೋಳೂರು ದೋಗ್ರ ಪೂಜಾರಿ ಸ್ಮಾರಕ ಪ್ರಶಸ್ತಿ ಕಲಿನ 4 ದಶಕದಿಂದ ಕೊರದು ಬರೋದಿಲ್ಲ ಯಾನ ಸದ 4 ವರ್ಷದಿಂಚ ಒಟ್ಟಿಗೆ ಉಳ್ಳ ದಯಪಟ್ಟು ನೀವು ಸುರೂಕು ವೇಷ ಬಾಡ್ತೀನಿ ಮಧುಕುಮಾರ್ನ ಡ್ರೆಸ್ ಇದು ಮಧುಕುಮಾರ್ ಮಂಡ ಅವು ಇತ್ತಿನ ಒಂದು ಕೆಂಡ ನಿಸರ್ಗ ಭವನ ಹೋಟೆಲ್ ಬೋಳೂರು ಸುಲ್ತಾನ್ ಬರ್ತೇವೆ ಅಂತ ಕೈತಾಡೆ ಆಯ್ತಾ ಕೈತಾಡೆ ಅಂತ ಆಟಲ್ಲ ಆತಾರೆ ಮಧುಕುಮಾರ್ನ ಭಾಗವತಿಕೆಗೆ ಅರ್ನ ಅರೆನ ಅಯ್ಯ ಅಂತ ಬರ್ತಿದ್ದಾರೆ ಪೊಪ್ಪನ ಯಾಕಂದ್ರೆ ಅಯ್ಯನ ಕಾಲದ ಅಂದ ಆ
ಕಾರ್ಯಕ್ರಮ ಭಾರಿ ಶ್ರದ್ಧಾ ಭಕ್ತಿ ಅದು ನಡಪ ಬಂದಿತ್ತೆ ಅನ್ನ ತಾಳ ಮದ್ದಳೆ ಆನಾಗ ಅನ್ನ ಲಿಸ್ಟ್ ಕೆಲವರು ಬೋಡೆ ಐಟ್ ಒಂಜಿ ಪ್ರಭಾಕರ್ ಜೋಶಿ ಅವು ಪಟ್ಟಿ ಆನಾಗನೆ ಜೋಶಿದಾರ್ ಒಂಜಿ ಬೋರ್ಡು ಇನ್ನೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆನಾಗ ಜೋಶಿ ಉಪಸ್ಥಿತ ಇತ್ತಿನ ಬಹುಶಃ ಈಜಿನ ಆರೈಕೆ ಏನೇರು ದಾನಿ ಜೋಶಿ ಬೈಜೇರಿ ನಿಂಕಲು ಅಂಚ ನಿಂಕಲಿಗಾರ ನಮ್ಮ ಜೀವಂತ ಉಳ್ಳೇರು ಪುಷ್ಕಲ್ರ ಉಳ್ಳೇರು ಮೂಲ ಎದುರು ಪಂಡರ ಕೇಮ್ನಾರೆ ಅವದಾನೆ ಜೋಶಿ ಬೈಜೇರಿ ಆ ಸ್ವರ ನನಗೆ ನೆನಪಾಪುಂಡು ರಾಮಣ್ಣಗೆ ತುಳು ಭಾಷೆದ ಬಗ್ಗೆ ಮಸ್ತ್ ಗೌರವ ಇದ್ದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಚಾಲಕರಾದ ಅರ್ನ ಒಂಜಿ ಸಾಧಿ ಸೂರ್ಯನಾರಾಯಣ ದೇವಸ್ಥಾನದ ಒಂಜಿ ಜವಾಬ್ದಾರಿ ಉಪ್ಪುನಾಗ ಧಾರ್ಮಿಕ ವಿಚಾರಡೆ ಅರ್ನ ಒಂಜಿ ಹೆಜ್ಜೆಗಾರಿಕೆ ಅಂಚನೆ ಗರೋಡಿದ ವ್ಯವಸ್ಥಾಪನಾ ಸಮಿತಿದ ಅರ್ನ ಆ ಸೇವೆ ಇಂಚ ಮಾತ ಮನಗಿಲಿಡ್ಲ ದಾಮಣ್ಣೆ ಒಂಜಿ ನನಗೆ ಚಿರಪರಿಚಿತ ವ್ಯಕ್ತಿಯಾದ ಸೌಮ್ಯ ಅಂಡ ದೃಢವಾಯಿನ ಪಾತೆರ ಎಂಕಲ್ಲ ಸಮ್ಮೇಳನದ ಸಂದರ್ಭ ಅಡ್ಡಾದ ಸಮ್ಮೇಳನ ಸಂದರ್ಭ ಸಾಧಾರಣ ಒಂಜಿ 5 ತಿಂಗಳು ಎಂಕಲ್ನ ಸಮ್ಮೇಳನ ಆಯ್ಕೊಕ್ಕಲ್ಲ ದೀರ್ಘಕಾಲದ ಎಂಕಲ್ನ ಒಂಜಿ ಒಡನಾಟ ಆ ಒಂಜಿ ಸಂಘಟನೆದ ಸಂದರ್ಭ ಅವಾಗ ಮೀಟಿಂಗ್ ಆನಾಗ ಎಂಕಲ್ನ ಲಡಾಯಿಲ ಬಂದಿತ್ತಂಡು ಪಾತರೆ ಕತೆ ಬಂದಿತ್ತಂಡು ಅಕೇರಿಗಾನಾಗ ಆಯ್ತು ಫಲಶ್ರುತಿ ಬಾರಿ ಎಡ್ಡೆಡ ಬಂದಿತ್ತಂಡು ಬೊಕ್ಕ ಕಾರ್ಯಕ್ರಮ ಹೋಂಡ ಎಡ್ಡೆ ಅಂಡ ಕೊಂಜೆ ಪುಗರಲ್ಲಿ ಉಂಟಾರು ಪಂಡ್ರಲ್ಲಿ ಉಂಟು ಅರ್ನ ಅರ ಸಭೆಟ್ಟು ಏರ್ನಾಡಲ್ಲಿ ಒಂಜಿ ಎಡ್ಡೆ ಬೇರೆ ನಂತಿನ ಕೆಲ್ನ ಅಕಲ್ ಒಂಜಿ ಪುಗರ್ ನಂಚಿನ ವಿಷಯದ ಅರ್ಡ ಇತ್ತು ಬಂಡ ಎಡ್ಡೇನ ಪೂರ ಬರ್ಮೋನೋಡು ಪಂಪಿನ ಅಂಚಿನ ಒಂಜಿ ವಿಚಾರನಾರ ಕುರೊಂದಿತ್ತಿನ ಅಗತ್ ಪೋಯಿನ ದಾಮಣ್ಣನ ಆ ಆತ್ಮಗೆ ಸದ್ಗತಿ ತಿಕ್ಕಡೆ ಜೋಕ್ಲೆಗೆ ತನ್ನ ಬೊಡಿದಿ ತನ್ನ ಪರಿವಾರದ ಕೆಲೆಗೆ ಆ ದುಃಖ ತಾಂಗೊನ್ನ ಶಕ್ತಿ ತಿಕ್ಕಾಡು ಗಣೇಶನಿನ ಸಂಕಮಾರ ಅದನ್ನ ಹೆಚ್ಚಿನ ಕಾರ್ಯಕ್ರಮ ದಾಮೋದರ್ ನಿಸರ್ಗರ್ ದೀರ್ಘಕಾಲ ಅದನ್ನ ಭಾವಂಜದ ಇಲ್ಲಡ ಒಂದಿತ್ತಿನಂಚಿನ ಆ ನಿನಾದದ ಕಾರ್ಯಕ್ರಮದೆಡೆ ಅವ್ರ ಬಾರಿ ಪ್ರೀತಿಡು ಪಾಲ್ಪಡುವುದಿತ್ತಿನಾರು ಸಾಹಿತ್ಯಗಳ ಪ್ರೋತ್ಸಾಹ ಕೊಡುವುದಿತ್ತಿನಾರು ಅದನ್ನ ನೆನಪು ಪಚ್ಚೆ ಪಜಿರಾದೆ ನಮ್ಮ ಎದುರುಡುಂಡು ಆ ನೆನಪು ನಮ್ಮ ನೆನಪುನು ಇತ್ತೆ ಪಟ್ಟೊಂದಂಚಿನ ಪುರ್ತು ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಶ್ರೀ ಗುರುಭ್ಯೋ ನಮಃ. ನಮ್ಮದೊಂದು ಪರಿವಾರ ಈ ತವಳವ ಜಗತ್ತಿನಲ್ಲಿ ಸಹಸ್ರಾರು ಸಾಧನಾ ಮುಖಗಳು ಮನುಷ್ಯನ ಬದುಕಿನ ನಡೆಯಲ್ಲಿ ಹೆಜ್ಜೆಯ ಗುರುತು ಅಂತ ಹೇಳ್ತಾರೆ ಹಿರಿಯರು. ಆ ಸಾಧನಾ ಹೆಜ್ಜೆಯ ಗುರುತಿನ ಮುಂದಿಗೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಶಾಶ್ವತವಾಗಿ ಆತನ ಸ್ವಸ್ಥಾನದಲ್ಲಿ, ಸ್ವಗ್ರಾಮದಲ್ಲಿ, ಸ್ವರಾಜ್ಯದಲ್ಲಿ, ಸ್ವದೇಶದಲ್ಲಿ ಉಳಿಸ್ಕೊಳ್ತಾನಂತೆ, ನೆಲೆಯಾಗ್ತಾನಂತೆ. ಅಂತಹ ಸಮಾಜಮುಖಿ ಬದುಕಿನೊಂದಿಗೆ ತನ್ನ ಮಾತೃ ಸಂಸ್ಕೃತಿಯನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಂಡು ದೃಢವಾದಂತಹ ಒಂದು ದಾರಿಯಲ್ಲಿ ಸಾಗಿದಂತಹ ಒಂದು ಮಹಾನ್ ಚೇತನ ಅದು ದಾಮೋದರ ನಿಸರ್ಗರೆಂದೇ ಪ್ರಖ್ಯಾತ. ತುಳುಟು ಪಾತ್ರೆಯಲ್ಲಿ ಆಯಿತು ಪ್ರಶ್ನೆ ಐತಿ, ನಮ್ಮ ತುಳುವೇರು ಬಂತು ತುಳುನಾಡದ. ಆದರೆ ಬದುಕಿನಲ್ಲಿ ಜನನ ಮರಣ ಖಂಡಿತವಾಗಿ ಇದ್ದದ್ದೇ. ಕೆಲವರು ಹೇಳಲಿಕ್ಕುಂಟು, ನಾನು ಕಲ್ಕೋರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾತ್ರ ಮಲ್ಪನೆ ಕೆಲಸ ಬೇತೆ ಕೆಲಸ ಇದ್ಯಾ ಮತ್ತು ಬೇತೆಲ್ಲ ಮತ್ತೊಂದು ಇಪ್ಪುವ ನಮ್ಮ ಐತ ಬಗ್ಗೆ ಜಾಸ್ತಿ ಗಮನ ಕೊಡ್ಬೋದ ಅಂಡ ಶ್ರದ್ಧಾಂಜಲಿ ಪಡ್ಕೊಳೋದಾಗಿ ಬಂಡ ನಮ್ಮ ಬದುಕದ ಸಂಸ್ಕೃತಿ ಇಂಚ ನಮ್ಮ ಶೋಕಾಚರಣೆ ಮಲ್ಪನದ್ದು ವೈಕುಂಠ ಸಮಾರಾಧನೆ. ದಯವಿಟ್ಟು ಅದನ್ನು ಗಮನಿಸಿ. ಭಾರತೀಯ ಸಂಸ್ಕೃತಿಯ ನಡೆಯಲ್ಲಿ ಸಮಾರಾಧನೆ ಪೂರ್ವ ಮುಖಾಂತರ ಆತನ ಬದುಕಿನ ಎಲ್ಲ ನಡೆಗಳನ್ನು, ಸಾಧನೆಗಳನ್ನು ಅವರ ಕುಟುಂಬಕ್ಕೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ನೆನಪಿಸುವಂತೆ ಒಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ಸಮಾಜವೂ ಸ್ಮರಿಸುವಂತೆ, ಆ ಜೊತೆಗೆ ಅವರನ್ನು ಸಂಭ್ರಮಿಸುವಂಥ ಒಂದು ಪ್ರಕ್ರಿಯೆ. ಅದುವೇ ಇಂದಿನ ಕಾರ್ಯಕ್ರಮ. ಬಹುಶಃ ಅವ್ರನ್ನ ನಡೆ ಬದುಕುಡು ಇತ್ತಿನ ನಮನಿ ಶೆಟ್ಟರು ಬಂಡೆ ಇಂಕೆ ಆಶ್ಚರ್ಯ ಅಂಡ ವಿಶ್ವಕುಮಾರ್ ಬೊಕ್ಕ ಅವ್ರನ್ನ ಇಡೀ ಕುಟುಂಬ
ಕೋಟಿ ಚೆನ್ನೆಯ ನೆನಪಾಕೊಂಡು ನನಗೆ ಆತ ವಿಜಯಕುಮಾರ್ ಪೂರ ನಮ್ಮ ಈ ತುಳುನಾಡದ ಸಾಧನೆ ಹೋದಾಲ ಎಲ್ಲೇ ವಿಷಯದಾಲ ಅತ್ತ ಹೋಟೆಲ್ ಉದ್ಯಮ ಇಲ್ಲ ಅಂದ ನಾಟಕಕರ್ತ ಎಲ್ಲ ಅಂದ ಬಹುಶಃ ನಾಟಕ ರಚನೆಲ್ಲ ಮಲ್ತಿನಾರು ಇಪ್ಪೋಡು ಮಧುಕುಮಾರ್ ಬಣ್ಣ ಮಸ್ತ್ ಪ್ರಸಂಗಲ ಬರೆತಿನಾರು. ಈ ತುಳುನಾಡಿನ ವೈಶಿಷ್ಟ್ಯವೇ ಹಾಗೆ. ನಾವು ಸಾಹಿತ್ಯ ಪ್ರಪಂಚದಲ್ಲಿದ್ದವರು ಪುನರೂರಲ್ಲಿ ಹಿರಿಯರಿದ್ದಾರೆ. 4 ಕವನ ಬರೆದ ಕೂಟ ದೊಡ್ಡ ಕವಿಯಾಗಿ ವಿಜೃಂಭಿಸ್ತಾರೆ. ಆದರೆ ನಮ್ಮ ಈ ಪ್ರದೇಶ, ಈ ಕರಾವಳಿ, ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಪ್ರದೇಶ ಜನ ಇಲ್ಲೇ ಪಡಲು ನಿತ್ಯಾನಂದ ಕಾರಂತರಿದ್ದಾರೆ. ಬೆಂಗಳೂರಿನಲ್ಲಿದ್ದರೆ ಅವರು ದೊಡ್ಡ ಸಾಹಿತಿಗಳು. ಈ ಉಡುಗೆಯಲ್ಲಿ ಬಂದರೆ ಆಗುವುದಿಲ್ಲ, ಒಂದು ಕೋಟ್ ಹಾಕಬೇಕಾಗ್ತದೆ, ಮತ್ತು ಏನೇನೋ ಒಂದು ಉಡುಗೆಗಳಿಂದ ಸಾಹಿತಿಯಾಗಿ ಆತ ಪ್ರದರ್ಶಿಸಿಕೊಳ್ತಾನೆ. ಆದರೆ ನಮ್ಮ ಪ್ರಸಂಗಕರ್ತರ ಒಂದು ಕಾವ್ಯದ ಶಕ್ತಿ ಕೇಂದ್ರದ ನಾಟಕ ಬರೀತಿಲ್ಲ. ತುಳುಟ್ಲ ಬರೆಪೇರು, ಕನ್ನಡದ ಬರೆಪೇರು, ಕೆಲವರು ನಾವು ಉಡುಪಿಡು ಉಳ್ಳೇರು, ಸಂಸ್ಕೃತದ ನಾಟಕ ಬರೆಪಿನಾಗ ಉಳ್ಳೇರು, ವಾ ಭಾಷೆ ಬೋಡು, ಕಾಸರಗೋಡು ಪೋಣ ಮಲಯಾಳ ಬರೆಪಿನಾಗ ಉಳ್ಳೇರು. ಅವು ತುಳು ನಾಟಕ ಪಡೆದು ಈಗ ಯಕ್ಷಗಾನದ ಪ್ರಸಂಗ ವಾ ಮಲ್ಲ ಕವಿಗಳ ಸಾಧ್ಯ ಒಂದು ಆತ್ತು ಪೊರ್ಲುಡು ಬರಪುಣ ಜನಗಳು ಅವು ಪೂರ ಸಾಧನೆದ ಒಂಜಿ ಸಮಷ್ಟಿ ಕುಟುಂಬ ಐತ ಒಟ್ಟಿಗೂ ಬದುಕುನಿ ಉದ್ಯಮ ನೆಲೆಯಾದ ಹೋಟೆಲ್ ಉದ್ಯಮ ನಡಪುವೊಂದು ಬದುಕೊಂದು ಇತ್ತಿನ ಒಂಜಿ ವಿಶಿಷ್ಟ ಕುಟುಂಬ ಅವು ದಾಮೋದರ ನಿಸರ್ಗನ ಕುಟುಂಬ ಪಡ್ಕೊಂಡು ಒಂಜಿ ಅಭಿಮಾನದ ಸಂಗತಿ ನಮ್ಮ ಬದುಕು ಬಣ್ಣ ಇಂಚೆ ಕೂಡ ಬದುಕು ಬಣ್ಣ ಬಹುಶಃ ಅವೇ ತಾದಿನ ಜೋಕುಲ ಪೂರ ಬರೋದಿಲ್ಲೇರು ಏನು ಜಾಸ್ತಿ ಪಾತ್ರೆ ಹೋಗಂದೆ ಮಸ್ತ್ ಜನ ಪಾತ್ರೆ ಉಳ್ಳೇರು ಅನ್ನ ಬಗ್ಗೆ. ಆರ್ನ ರಾಜಗಾಂಭೀರ್ಯದ ವ್ಯಕ್ತಿತ್ವ ಅಂತ ಉದ್ಯಾನ ಶ್ರಮಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥ ನಿಜ ಅರ್ಥದ ಓರ್ವ ತುಳುವ ಅಥವಾ ತೌಳವ ಜೀವನದ ಪ್ರತಿಬಿಂಬ. ಅದು ಕೃಷಿ ಸಂಸ್ಕೃತಿ, ಋಷಿ ಸಂಸ್ಕೃತಿ, ಧಾರ್ಮಿಕ ನೆಲೆ ಎಲ್ಲದರಲ್ಲೂ ಇದ್ದಂಥ ಒಂದು ಅಭಿವ್ಯಕ್ತವಾದಂಥ ವಿಶೇಷ ಒಂದು ತುಳುನಾಡಿನ ಜೀವನ ಧರ್ಮದ ಒಂದು ದರ್ಪಣ. ಅದು ದಾಮೋದರ ಸುವರ್ಣರು, ಮತ್ತು ಯಾರೂ ಅಲ್ಲ, ದಿವಂಗತ ದಾಮೋದರ ಸುವರ್ಣರು. ಯಾವುದೇ ಕಾರ್ಯಕ್ರಮ ಇರಲಿ, ರಾಷ್ಟ್ರಮುಖ್ಯ ವ್ಯವಸ್ಥೆ ಪೂಜ್ಯ ಬೇಜಾವಶ್ಯಗಳು ಹೇಳ್ತಾ ಇದ್ದದ್ದುಂಟು ಯಾವಾಗಲೂ. ಸೀಮೋಲ್ಲಂಘನ ಬದುಕಿನಲ್ಲಿ ಹೌದು, ನಮ್ಮ ಕುಟುಂಬದಿಂದ ಸಮಾಜದಿಂದ ನಾವು ಬೇರೆ ಬೇರೆ, ಆದರೆ ಆ ಸೀಮೋಲ್ಲಂಘನ ನಮ್ಮ ಮಾತೃ ಸಂಸ್ಕೃತಿ ಚೌಕಟ್ಟಿನೊಳಗಿರಬೇಕು. ರಾಷ್ಟ್ರೀಯತೆ ನೆಲೆಯ ಚೌಕಟ್ಟಿನೊಳಗಿದ್ದಾಗ ಮಾತ್ರ ಅದು ಸಾರ್ಥಕ್ಯವನ್ನು ಪಡೀತದೆ. ರಾಷ್ಟ್ರೀಯತೆಯ ಮುಖ್ಯ ಭೂಮಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಚಾಲಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ತನ್ನ ಮಾತೃ ಸಂಸ್ಕೃತಿ ಗರೋಡಿ, ಆ ಒಂದು ಬಿಲ್ಲವ ಸಮಾಜದ ಒಂದು ಏನು ಪರಂಪರೆ ಇದೆ, ಅದರ ಧರ್ಮಕರ್ತದಲ್ಲೂ ಬಹಳ ಪ್ರಧಾನ ಭೂಮಿಕೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹಾಗೆಯೇ ಮಂಜುನಾಥ ದೇವರು ಜಾತ್ರೆಯಲ್ಲಿ ಅವರ ಸೇವೆಯನ್ನು ಕಡಿಮೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲ ರಂಗದಲ್ಲೂ ಇನ್ನು ನಮ್ಮ ಈ ಪ್ರದೇಶ ಎಲ್ಲ ಭಾಷಿಗರ ಒಂದು ನೆಲೆಗಟ್ಟು, ಎಲ್ಲ ಭಾಷಿಗರ ನೆಲೆಗಟ್ಟಿನ ವ್ಯವಸ್ಥೆಗಳಲ್ಲೂ ಪರಿಪೂರ್ಣವಾಗಿ ತೊಡಗಿಸಿಕೊಂಡಂಥ ವಿಶಿಷ್ಟ ಚೇತನ ಅದು ದಾಮೋದರ ನಿಸರ್ಗ. ಬಹುಶಃ ಅವರ ಜೀವನದ ನಡೆಯ ಸಾಧನೆಯನ್ನು ಈ ಸಂಭ್ರಮಿಸುವ ಹೊತ್ತಿನಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಅವರ ಮಧುರ ಕ್ಷಣಗಳನ್ನು, ಅವರ ಜೊತೆಗಿನ ಒಡನಾಟವನ್ನು ಇಲ್ಲಿ ಹರಿಕಥಾ ಪರಿಷತ್ತಿನವರಿದ್ದಾರೆ, ತುಳು ಒಕ್ಕೂಟದವರಿದ್ದಾರೆ, ಕೊಂಕಣಿ ಸಮಾಜದವರಿದ್ದಾರೆ, ಯಾರಿದ್ದಾರೆ ಅಲ್ಲಿ ಎಲ್ಲ ಮಾಧ್ಯಮ ಬಂಧುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ವಿಶೇಷವಾಗಿ ರಂಗಭೂಮಿ ನಟರು ಬಂದಿದ್ದಾರೆ. ಎಲ್ಲರ ಉಪಸ್ಥಿತಿ ಬಹುಶಃ ಇದು ನಿಜ ಅರ್ಥದಲ್ಲಿ ದಾಮೋದರ ನಿಸರ್ಗರನ್ನು ನಾವು ನಿಜ ಅರ್ಥದಲ್ಲಿ ಅವರ ಸಾಧನೆಯ ಸಮಾರಾಧನೆಯ ಒಂದು ನೆಲೆಯಲ್ಲಿ ನಾವಿಲ್ಲಿ ನಾವು ಅವರನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ಹೇಳ್ತಾ, ನಾನು ಚೆನ್ನೈಯಲ್ಲಿದ್ದೆ, ಮದ್ರಾಸಲ್ಲಿ ಪೇಜಾವರ ಸ್ವಾಮಿನ ಚಾತುರ್ಮಾಸ್ಯಗೆ ಕೃಷ್ಣಾಷ್ಟಮಿ ಆಗಿ ಕೂಡಲೇ ಅಡೆ ಫೋನಾಗ ಸ್ವಾಮಿಗಳ ಪಂಡ ಅಂಕೆ ಸಂಕಮಾರನ ಫೋನ್ ಬರ್ತಾನೆ. ಸರ್ ಅವು ಮಲ್ಪೆರೆ ಇತ್ತೆ ಪಂಡ ಸಂಕಮಾರದ ಆದೈತನಲ್ಲ ಒಂಜಿ ಆರು ಪಂಡಿ ಬಕ್ಕ ಮಲ್ಪೊಡೆ ಕೃಷ್ಣಿಗೆ ಪಂಡ ಮಲ್ಪೊಡೆ ಮಾಡ್ಕೊಂಡು ಅಪೇಕ್ಷಿತ ಆರು ಎಪ್ಪಗಲ ಎಚ್ಚರಿಕೆ ಮಲ್ತೊಂದಿಪ್ಪನಾರು ಎಂಕ ಆಶ್ಚರ್ಯ ಅಂಡ್ ಪಂಡ ಅವರು ಗೊತ್ತಾಗ್ಬೋದು, ವೃತ್ತಪತ್ರಿಕೆ ನಂಗೆ ಈತ ಗೊತ್ತಾಗ್ಬೋದು. ಗೊತ್ತಾಗಿ ಕೂಡಲೇ ಸ್ವಾಮಿಗಳ ಪಣ್ಣಾಗ ಒಂದು ಆಕಳು ಪೋಯರ ಪಂಡ ವಿದ್ಯಾರ್ಥಿ ಜೀವನ ನಡೆದು ರಂಗಭೂಮಿದ ನಟನಾದು ರಂಗಭೂಮಿಯ ವ್ಯವಸ್ಥೆಗಳು ಇತ್ತಿನ ರೀತಿಯದೇ ಬೇಜಾರು ಸ್ವಾಮಿ ಉಡುಪಿ ಕಾಲೇಜ್ ವಿದ್ಯಾಭ್ಯಾಸ ದಾಮೋದರ ಸರ್ಗೆ ವಿಶ್ವಕುಮಾರ್ ಅಪಗನಿ ಆಗಿ ಮಸ್ತ್ ಗೌರವ ಇತ್ತಿನಾರು. ಆಡ್ಲ ಅಲ್ತಿರದೆ ದೇವತಾ ಸಾಹಿತ್ಯಗಳು ಆರ್ನ ಆತ್ಮಗೋಸ್ಕರ ಪ್ರಾರ್ಥನೆ ಎಲ್ಲ ಮಾಡ್ತೇವೆ. ಅಲ್ತಿರದೆ ನೇರ ಇವತ್ತದು ಈ ರೀತಿಯಾಗಿ ಬಹುಶಃ ನಮ್ಮ ಪೂರ ಒಳ್ಳೆಯದು ನಮ್ಮ ಸಾಂದರ್ಭಿಕವಾದ ನಮ್ಮ ಚಿಂತನೆಯನ್ನು ಮೂರು ಪಟ್ಟೊಂದು ಆಗಲಿದ್ದ ಮಹಾನ್ ಚೇತನಕ್ಕೆ ನಾನು ಇಲ್ಲಿಂದ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾಗಿ ಸಮಸ್ತ ಸಾರಸ್ವತ ಲೋಕದ ಪರವಾಗಿ ಮತ್ತು
ನಮ್ಮ ಕಲ್ಕೂರ ಪ್ರತಿಷ್ಠಾನ, ನಮ್ಮ ಈ ಬಳಗ ಪ್ರತಿಷ್ಠಾನ ಅಂದರೆ ನಮ್ಮದೇ ಬಳಗ, ಈ ಬಳಗದ ಪರವಾಗಿ ಶಾರದಾ ವಿದ್ಯಾಲಯದ ಪುರಾಣಿಕರು ಅವರು ಸ್ವಲ್ಪ ಅನಾರೋಗ್ಯದ ನಿಮಿತ್ತ ತಲಪಾಡಿಯಲ್ಲಿದ್ದಾರೆ. ನಮ್ಮದೇ ಆಯುರ್ವೇದ ಆಸ್ಪತ್ರೆಯಲ್ಲಿ ಅಂತ ದೊಡ್ಡ ಗಡಿಬಿಡಿ ಏನಿಲ್ಲ, ಬರುವ ಸಂದರ್ಭದಲ್ಲಿ ಅಷ್ಟೇ. ನಮ್ಮ ಈ ತುಳುನಾಡು ಎಜುಕೇಷನ್ ಟ್ರಸ್ಟ್ ಅದರ ಪರವಾಗಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಗೊತ್ತಿರೋದು ಪೂರ ಎಲ್ಲ ಆನ ಅಭಿಮಾನ ಆನ ಕೆಲಸ ಮಾತಾಡಲಾಗುತ್ತದೆ. ಆನ ಆತ್ಮಬೋಧೆ ದೇವರ ಚಿರ ಶಾಂತಿ ಬರಡೆ ಕುಟುಂಬದಾಗಲೇ ಒಂದು ಶಕ್ತಿ ಬರೋದು ದೇವರ ದೇವರ ಅನುಗ್ರಹ ಅದು ಏನು ಪ್ರತಿಯೊಂದು ಕಾರ್ಯಕ್ರಮ ಹೊಂದಿದ್ದೇವೆ. ನಾನು ಹುಡುಗರ ಪ್ರಾರಂಭ ಮಾಡಬೇಕು ತಂದೆ ಇರ್ತೇವೆ ಕಾರ್ಯಕ್ರಮ ಭಾಗ ಹೊಂದಿತ್ತ ಅದು ಮಂಗಳ ದಿನ ಬರ್ತಿದ್ದೆ ಇದ್ದೇವೆ ಇಪ್ಪತ್ತೈದು ಅದರ ಅಂಥ ಮಹಾನ್ ವ್ಯಕ್ತಿ ಒಟ್ಟು ಇಜ್ಜಿರು ಧ್ಯಾನ ಉಂಟು ಬೇಗ ಅಂಡಾರು ಹೋಯ್ನ ನಂಗೆ ಬೇಜಾರು ಉಂಟು ಧ್ಯಾನ ಆಂಡಲ್ಲ ಧ್ಯಾನ ಮಾಡ್ಕೊಂಡು ದೇವರ ಪಾದಗಾರನ ಆತ್ಮ ಸೇರಡು ಕುಟುಂಬದಗಳಿಗೆ ದುಃಖ ಸಂಸ್ಕೃತಿಗಳು ದೇವರನ್ನ ಮಾತಾಡ್ತಾರೆ. ನಮಸ್ಕಾರ. ರಂಗಭೂಮಿ ಕಂಡಂಥ ಒಂದು ಅದ್ಭುತ ದಂತಕಥೆ ವಿಶ್ವಕುಮಾರ್ ಸರ್ ಮಾತೆಲ್ಲ ಬರ್ತಾರೆ. ಶಂಕರ್ ನಾಗ್ ಇತ್ತಿದ್ದು ಏನಂದ್ರೆ ರಂಗಭೂಮಿ ಬಗ್ಗೆ ಸಿನಿಮಾ ಬೇತನೆ ಮರಗಿಲಿಗೆ ಹೋಗ್ತಾನು ಎಂಕುಲೇಪಲ ಬಂದು ವಿಶ್ವಕುಮಾರ್ ಇತ್ತಿದ್ದು ಏನಂದ್ರೆ ರಂಗಭೂಮಿ ಸಿನಿಮಾ ಬೇತೆ ಮರಗಿಲಿಗೆ ಹೋಗ್ತು ಎಂಕ್ಲೆಗಾರೆ ತುಯ್ಯರ ತಿಕ್ಕದಿಜಿ ಅಂಡಲ್ಲ ಕರಾವಳಿ ಮದರ್ ಬರ ಸಿನಿಮಾ ತೂತಿನಕುಲು ಅಂಚದ ಇಂಕುಲು ಏಪಲ ದಾಮೋದರ್ ನಿಸರ್ಗ ತಿಕ್ಕನಾಗ ಅರಡ ಇಂಕುಲು ವಿಶ್ವಕುಮಾರ್ನ ತಗೊಂಡಿತ್ತ ಇಂಕುಲು ರಂಗಭೂಮಿ ತಕ್ಕ ವಿಶ್ವಕುಮಾರ್ನ ತುಯ್ಯರ ತಿಕ್ಕದಿ ಮರ್ನ ಕಾರ ಪತ್ತದ ವಿಶ್ವಕುಮಾರ್ ಕೊರ್ಪನ ಗೌರವನ ದಾಮೋದರನ ಸಹೋದರಿ ಮಲ್ಪನ ನಿಲ್ಲೆಟ್ಟು ಕೊರೊಂದಿತ್ತ ಮಸ್ತ್ ವರ್ಷ ವೇದಿಕೆಯಲ್ಲಿ ಬೇತೆ ಸಮಾರಂಭದಲ್ಲಿ ತಗೊಂತ ಯಾರು ನಾಡ್ದು ಅವ್ರಿಗೆ ಕೊಂಚ ಗೌರವ ಕೊರೊಂದಿತ್ತೆ ಇಂಚಿಪ್ಪು ಕಡೆ ಕೊಂಚ ದಿನ ಬಹುಶಃ ಇಲ್ಲದ ತಾಜ್ ಮಹಲ್ ಗಾರ ಕೈಟ್ ಪತ್ತೊಂದು ಬರ್ತಿದ್ದೆ ಅಪ್ಪೋದು ಕಾರ್ ಪತ್ತದ ನಮಸ್ಕಾರ ಅಂತ ಯಾನೆಪ್ಪಲ ಏನೋ ಕುದರ್ನ ಬಂತಿದ್ದಾರೆ ಗುರ್ತ ತಿಕ್ಕು ಗೊತ್ತೊಂದು ಮಾತು ಅಂಚ ಅವ್ರನ್ನ ಆಶೀರ್ವಾದದೆ ತೊಗೊಂಡಿದ್ದ ಅದ್ರ ಬಗ್ಗೆ ಮಾತಾಡ್ರೆ ಮಸ್ತ್ ಜನ ಉಳ್ಳರು ನನ್ನ ಆತ್ಮಗೂ ಚಿರಶಾಂತಿ ತಿಕ್ಕಡು ಒಂದು ರಂಗಭೂಮಿದ ಕಲಾವಿದರನ್ನ ತಂತ್ರಜ್ಞಾನ ಪರವಾದ ಎನ್ನಟ್ಟೊಂದಿಲ್ಲ. ದಾಮೋದರನ ಪರಿಚಯ ನನಗೆ ಮೊದಲಾದದ್ದು ಸಂಘದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಚಿಕ್ಕಂದಿನಿಂದಲೇ ತೊಡಗಿಕೊಂಡಿದ್ದರೂ ಕೂಡ ಅದು ಕಂಟಿನ್ಯೂಸ್ ಆಗಿರಲಿಲ್ಲ. ನಾನು ಮೊದಲು ಕಾಸರಗೋಡಿನಲ್ಲಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನನಗೆ ಸಂಘದ ಹಿರಿಯರು ಬಂದು ಸಂಘದ ಸಂಘಚಾಲಕ ಆಗಬೇಕಂತ ಕೇಳಿಕೊಂಡ್ರು. ಆವಾಗ ನಾನು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಹೇಳಿದೆ ಸಂಘದ ಪರಿಚಯ ಉಂಟು, ಆದರೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, ಆದ್ದರಿಂದ ನಾನಷ್ಟು ಸೂಕ್ತ ವ್ಯಕ್ತಿ ಅಲ್ಲ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು, ನೀವೇನು ಹೆದರಬೇಡಿ, ನಿಮ್ಮ ಅಣ್ಣನಾಗೆ ದಾಮೋದರ ನಿಸರ್ಗ ಅವರಿದ್ದಾರೆ, ಅವರು ಸಂಘಚಾಲಕ ಆಗಿದ್ದಾರೆ ಮಂಗಳೂರು ಮಹಾನಗರಕ್ಕೆ, ನೀವು ಅವರ ಸಹ ಸಂಘಚಾಲಕ ಆಗಿರಬೇಕು, ಎಲ್ಲ ಅವರು ಹೇಳಿಕೊಡ್ತಾರೆ ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಸ್ವಲ್ಪ ಧೈರ್ಯ ಬಂತು. ಅವರ ಕಡೆಗೆ ನಾನು ಸಹ ಸಂಘಚಾಲಕ ಆಗಿ ಮಂಗಳೂರು ಮಹಾನಗರದ್ದು ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ನನಗೆ ಅವರು ನಿಜಾರ್ಥದಲ್ಲಿ ಒಂದು ಅಣ್ಣನಾಗೇ ಇದ್ದರು. ನನಗೆ ಅವರ ಮೇಲೆ ತುಂಬ ಗೌರವ. ಅವರ ಮನೆಗೆ ಕೂಡ ಹೋಗಿದ್ದೇನೆ, ಆಗಾಗ ತುಂಬ ಆತ್ಮೀಯವಾಗಿದ್ದರು. ಅವರ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ, ಆದರೂ ಕೂಡ ತುಂಬ ಆತ್ಮೀಯವಾಗಿದ್ದರು. ನನ್ನೊಂದು ತಮ್ಮನಾಗಿ ನೋಡ್ತಾ ಇದ್ದರು ಅವರು. ಅವರ ಕುಟುಂಬದ ಕಾರ್ಯಗಳನ್ನು ಹೇಳ್ತಾ ಇದ್ದರು. ಎಲ್ಲ ರೀತಿಯಲ್ಲಿ ನಾನು ಹೇಳಿದಾಗ ನನಗೆ ಅಷ್ಟು ಅನುಭವ ಇರಲಿಲ್ಲ ಸಂಘದ ಕೆಲಸದಲ್ಲಿ. ಎಲ್ಲವನ್ನು ಅವರು ನನಗೆ ಹೇಳಿಕೊಡ್ತಾ ಇದ್ದರು. ಎಲ್ಲಿಗಾದರೂ ಬೈಟಕ್ಕೆ ಹೋಗೋದೆಲ್ಲ ಅವರೊಟ್ಟಿಗೆ ಹೋಗ್ತಾ ಇದ್ದೆ ನಾನು. ಹೋದಲ್ಲಿ ಕೂಡ ಹಾಗೆ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದರು. ನನಗೆ ಅವರದ್ದು ಪರಿಚಯ ಅಂದರೆ ಅವರ ಪ್ರೀತಿ ವಾತ್ಸಲ್ಯವೇ ನನಗೆ ಸಿಕ್ಕಿದ್ದು. ಮತ್ತೆ ಮತ್ತೆ ಗೊತ್ತಾಯಿತು ಅವರು ತುಂಬ ಬಹಿರ್ಮುಖ ಪ್ರತಿಭೆ ವ್ಯಕ್ತಿ ಅಂತೇಳಿ. ಮೊದಲು ನನಗೆ ಗೊತ್ತಿರಲಿಲ್ಲ, ಅಂದರೆ ಪರಿಚಯ ಆದದ್ದೇ ಆಗಲ್ಲ. ಅಂತೂ ಅವರೊಂದು ದಿವ್ಯ ಚೇತನ ಅಂತಲೇ ಹೇಳ್ಬೋದು. ಸ್ವಲ್ಪ ನನಗೆ ಅವರು ಸ್ವಲ್ಪ ಒಂದು ಬರೀ 6-7 ವರ್ಷದಿಂದ ಹಿರಿಯರು, ಆದರೆ ಕೂಡ ಕೆಲವು ಸಲ ಪಿತೃಸ್ವರೂಪಿಯಾಗಿದ್ದರು. ಅವ್ರನ್ನ ಬೇಗ ಕಳ್ಕೊಂಡಿದ್ದೇವೆ. ಈಗಾಗಲೇ ಹೇಳಿದಾಗೆ ದೇವರು ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ನಮ್ಮೆಲ್ಲರಿಗೂ ಅವರ ಅಗಲುವಿಕೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿ ನನ್ನ ಮಾತನ್ನು